ಆದೇಶ ಏನ್ ಬಂದಿರ್ತಿದ್ರಲ್ಲ ಸದಿ ಕಂಪಲ್ಸರಿ ನೋಟಿಸ್ ಹಚ್ಬೇಕು, ಅಕ್ಕಿ ಮಾರಂಗಿಲ್ಲ ಅಂತ ಹೇಳ್ತೀವಿ, ಚೀಲ ಮಾರಂಗಿಲ್ಲ. ಅದ್ರ ಬಗ್ಗೆ ನಮ್ಮ ಮೇಲಧಿಕಾರಿಗಳು ಕೇಳ್ಕೊಂಡು ಮತ್ತೆ ಈಗ 50 ಕಿಲೋ ಚೀಲ ತಿಳ್ಕೊರ, ಆ ಚೀಲ ನಾವು 20 ರೂಪಾಯಿ ಕೊಟ್ಟು 1 ಕಿಲೋ ನಮ್ಗೆ ತೂಕನ ಕಮ್ಮಿ ಬರೋದಿಲ್ಲ ಅದ್ರಾಗ. ಹೆಂಗಂದ್ರೆ 50 ಕಿಲೋ ಒಂದು ಚೀಲನ ತಗೊಂಡ್ರೆ ಚೀಲದ 1 ಕಿಲೋ ಕಟ್ಟೆ ತಿಳ್ಕೊರ. 1 ಕಿಲೋ ಏನಿಲ್ಲ, 500 ಗ್ರಾಮ್ ಮೇಲೆ 500 ಗ್ರಾಮ್ ಒಳಗೆ ಎಷ್ಟು ಬೇಕು ಚೀಲದ ನಮ್ಗೆ ಅರ್ಧ ಕಿಲೋ ಕಮ್ಮಿನೇ ಬರೋದಿಲ್ಲ. ಅವ್ರು ಇಸ್ಕೋಬೋದ್ರಲ್ಲ, ಅದು ಯಾರು ಇಸ್ಕೋರಿ? ನೀವು ತೊಳಕ್ ಹೋಗಿರ್ತೀರಲ್ಲ, ನೀವು ತೊಳಕ್ ಹೋಗಿರ್ತೀರಿ, ಆ ಚೀಲದ ಬಿಟ್ಟು ಕೊಡೋದ್ರೆ ಕೊಡಬೇಕು ಅವ್ರು ಕಂಪಲ್ಸರಿ. ಚೀಲದ ಬಿಟ್ಟು ನಾವು ಅಕ್ಕಿ ಕೊಡಂದ್ರೆ ಅವ್ರು ಕೊಡಬೇಕು. ನಾವೇ ಹೇಳ್ತೀವಿ ಈ ತರ ಸರ್ ಮೇಲಿಂದ ಅಷ್ಟು ಕಮ್ಮಿನ ಬರ್ತಾವ ಅಂತಾರ. ಅಷ್ಟು ಮಂದಿ 800 ಸದಸ್ಯರು ಹೇಳ್ರಿ ನೀವು, 800 ಮಂದಿ ಅಷ್ಟ ಬಂದಿರ್ತಾವ, ಇಷ್ಟ ಚೀಲ ಬಂದಿರ್ತಾವ, ಚೀಲದ ಅಷ್ಟು ಕಡಿಮೆ ಹಾಕೊಟ್ಟಿರ್ತಾರ. ಚೀಲ ತೂಕ ಹಾಕುವಂಗಿಲ್ಲ, ಚೀಲ ನೆಟ್ ಓದ್ ಬಿಡ್ರಿ ನೀವು ಅಂತಾರ ಸರ್. ಆಗಿದಾರ ಇವತ್ತು ಅಲ್ಲೊಂದ್ ಜಾಗ ನಾವು ಅದನ್ನ ಹೇಳ್ತೀವಿ. ಆ ತರ ಬಂದ್ರೆ ನಮ್ಗೆ ಹೇಳ್ರಿ, ನಾವು ಆಕ್ಷನ್ ತಗೋತೀವಿ. ಈಗ ಎಲ್ಲಿ ಹೋಗುತ್ತೆ ಯಾರೋ ಮಾಡ್ತಾರ, ನಮ್ಗೆ ಮಾಹಿತಿ ಬರಲಿಲ್ಲ ಅಂದ್ರೆ ನಾವೇನ್ ಆಕ್ಷನ್ ತಗೋಣ ಸರ್? ಮಾಹಿತಿ ನಿಮ್ಗಾಗಿ ಯಾರು ಬಂದ್ರು ದಯವಿಟ್ಟು ರೇಷನ್ ಮೀಟಿಂಗ್ ಇದ್ರ ಬಗ್ಗೆ ಮಾತಾಡ್ತೀವಿ ಸರ್. ಯಾರು ಒಬ್ಬರು ಹೇಳಿದಾಗ ನಾವು ಅದ್ರ ಬಗ್ಗೆ ಸರ್ ಒಂದ್ 50 ಜನ ನಂಬರ್ ಹಚ್ಚಿರ್ತಾರ ರೇಷನ್ ತಗೋರಾಕ್ರಿ ಸರ್. ನೀವು ಆ ಟೈಮ್ ಹೋದ್ರಿ ಸರ್, ರೇಷನ್ ಕರೆಕ್ಟ್ ಕೊಡತಾರೋ ಅಥವಾ ಇಲ್ಲೋ ನಿಮ್ಗೆ ಏನು ಕಮ್ಮಿ ತೋಟೆ ಕೇಳ್ಬೇಕ್ರಲ್ಲ ಅಂತ ಟೈಮ್ ನಾವು ಹೋಗೇ ಇರ್ತೀವಿ. ಅವರು ತಾಲೂಕಿಂದ ಏನು ಸಮಸ್ಯೆ ಅಲ್ಲಿ ಸರ್ಕಾರದ ಆದೇಶ ನೋಡ್ರಿ ಸಾಹೇಬ್ರ, ಇವ್ರು 1 ನಿಮಿಷ ನಾವು ಗ್ಯಾರಂಟಿ ಕೊಡ್ತೀವಿ. ಯಾರು ನೀವು ಸೂಕ್ಷ್ಮವಾಗಿ ನಮ್ಗೆ ಹೇಳ್ರಿ ಹಿಂಗ್ ಕೊಡತಾರ ಅಂತ ಹೇಳಿ, ನೀವು ಬರೀ ಮುಖರಿಸಬಹುದು ಕೊಡ್ರಿ. ಈ ಕಾರ್ಡ್ನವ್ರು ಹಿಂಗ್ ಕೊಡೋದ್ ಮಾಡ, ಈ ಕಾರ್ಡ್ನವ್ರು ಹಿಂಗ್ ಮಾಡ್ಯಾರ ಅಂತ ಹೇಳಿ ಬರೀ ಅವ್ರ ಕೊಡ್ಬೇಕಂತ ಏನಿಲ್ಲ. ಅವ್ರು ಜನ ಅನ್ಸ್ತಿರ್ತಾರ ನಮ್ ಕಾರ್ಡ್ ಬಂದ್ ಮಾಡ್ತಾರು, ನಮ್ಗೆ ಆಗ್ತಾರು. ನೀವು ಹೇಳುದು ಬರೋಬ್ಬರ. ಈಗ 15 ದಿನ ಆಗಿರ್ಬೇಕ್ರಿ ನಮ್ ಚಿಕ್ಕೋಡ್ಯಾಗ ಇದನ್ನ ಮಾಡಿದ್ವಿ ಅರ್ಜಿ. ನಮ್ಮ ಸೊಸೈಟಿ ಮೆಂಬರ್ ಅವ ಯಾರ ರೇಷನ್ ಕೊಡ್ತಾರಲ್ಲ ಸೆಕ್ರೆಟರಿ, ಅವನ್ ಕಾಲ್ ಮಾಡಿ ಏನ್ ಹಚ್ಚಿದೀನಿ ಇಂದ ಕೇಳ್ತಾರ. ಯಾಕೆ ಕಂಪ್ಲೀಟ್ ಮಾಡ್ತೀವಿ, 2 ಸತಿಗೆ ಕೂತ್ವಿ, 3ನೇ ಸತಿಗೆ ಅದಕ್ಕೆ ಕಂಪ್ಲೀಟ್ ಮಾಡ್ತೀನಿ, ನನಗೇನು ಸಂಟ ಗರಜ್ ಇಲ್ಲ. ಅದಕ್ಕೆ ನೀವು ಏನು ಮಾಡ್ಬೇಕ್ರಿ ಸರ್? ನಾವು ಅದಕ್ಕೆ ಆಕ್ಷನ್ ತಗೊಳ್ಳಬೇಕು 100%. ಅವ್ರು ಮೇಡಮ್ ಬಂದು ಹೇಳೋದಿಲ್ಲ, ಅದನ್ನ ಅರ್ಜಿ ಕೊಡೋದ್ರ ಮತ್ತೆ ಎಲ್ಲಾರು ಹೆಂಗ್ ಅಂಜು ಕೂತಾರ. ಮತ್ತೆ ಕೊಟ್ಟವ್ರಿಗೆ ಅವ್ರು ಅಂಜಿಕೆ ಆಗ್ತಾರ್ರಿ. ನೀವು ಆಕ್ಷನ್ ತಗೊಳ್ಳಾರ ಇನ್ನೊಬ್ರಿಗೆ ಅಂಜಿಕೆ ಹಾಕ್ತಾರ್ರಿ ಸರ್. ಸಾರ್ವಜನಿಕರಿಗೆ ಆ ಟೈಮ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಮತ್ತೆ ಅವ್ರಿಗೆ ಮುಂದೆ ಬರ್ಬಿಡಂಗಿಲ್ಲ. 6 ಲಕ್ಷದಿಂದ ನಿಮ್ದು ಸುತ್ತೋಲೆ ಎಲ್ಲಿ ಹಚ್ಚಿದ್ರಿ? ಇದೇನಲ್ಲ, ಏನ್ ಸುತ್ತೋಲೆ 6 ಲಕ್ಷ ಹೆಂಗೈತಿ? ಪ್ರತಿಯೊಂದು ಮುಂದೆ ಬೋರ್ಡ್ ಐತ್ರಿ, ಈಗ ಮುಂದೆ ಬೋರ್ಡ್ ಐತಿ, ಮುಂದೆ ನಾವು ಅಕ್ಕಿ ಮಾಡ್ಕೋಬಹುದು. ಆ ಬೋರ್ಡ್ ನಮ್ಮ ಇಲ್ಲಿ ಹಚ್ಚಾಗಿಲ್ಲ. ನ್ಯಾಬಿಲ್ ಅಂಗಡಿ ಇಷ್ಟು ಕೆಜಿ ಅಲ್ಲಿ ಒಂದು ಬೋರ್ಡ್ ಹಚ್ಚಿ 6 ಲಕ್ಷ ಒಂದು ಹೊಸದಾಗಿ ಮತ್ತೆ ನಮ್ಗ ಈಗ ಏನ್ ಅಕ್ಕಿ ಮಾಡ್ಕೊತಾರ ಅದೊಂದು ಹಚ್ಚು ಅಂತ ಇದ್ರು, ಅದನ್ನ ಹಚ್ಚಿದ್ರು. ಏನ್ ಎಷ್ಟು ಸ್ಟಾಕ್ ಇರ್ತೈತಿ ಏನೇನಿಲ್ಲ, ನ್ಯಾಬಿಲ್ ಅಂಗಡಿ ಅವ್ರು ಈ ಕೆಜಿ AY ಕಾರ್ಡ್ಗೆ ಎಷ್ಟು ಕೆಜಿ, BPL ಕಾರ್ಡ್ಗೆ ಎಷ್ಟು ಕೆಜಿ ಅಂತ ಅವ್ರು. ಅಲ್ಲಲ್ರಿ ಮತ್ತೊಂದು ದಯವಿಟ್ಟು ಈಗ ಮುಂದಿನ ಸಲ ನೋಡ್ರಿ ಅವ್ರು ಏನಾರ ಹಂಗ ಮಾಡಾಕ್ತಾರಲ್ಲ, ಅವ್ರದ್ದು ಒಂದು ವಿಡಿಯೋ ಮಾಡ್ಕೊಡ್ರಿ. ನ್ಯಾಯಬೆಲೆ ಅಂಗಡಿ ಅವ್ರು ವಿಡಿಯೋ ಮಾಡ್ಕೊಡ್ತಾರೆ. ಹೇಳ್ತೀನಿ ಕೇಳ್ರಿ, ಈಗ ಈಗಾಗ್ಲೇ ಇವ್ರಿಗೆ ಹೇಳಿದೇವ್ರೆ, ಈಗ ಇಂಥವ್ ಎಷ್ಟೋ ಘಟನೆ ನಡೆದವ್ರೆ. ಇವರು ಮತ್ತೆ ಅವರು ಎಲ್ಲ ಚರ್ಚೆ ಮಾಡಿ ಇದ್ರ ಬಗ್ಗೆ. ಅಧ್ಯಕ್ಷರು ಈ ತನಕ ಆಯ್ತ್ರ, ಈಗ ಅಕ್ಕಿ ಮಾರ್ತಾವ ಗುರ್ತೀರಿ ನಮ್ಮಲ್ಲಿ ಕಮ್ಮಿ ಕಮ್ಮಿ ದಿವಸ 2 ಗಾಡಿ ಅಕ್ಕಿ ಲೋಡ್ ಹೋತು, ಇವ್ರು ಗುರ್ತಿಲ್ದ ಇರ್ತೀರಿ. ಇವ್ರಿಗೆ 2 ಗಾಡಿ ಹಾಕಿ ಲೋಡ್ ಹೋಗ್ತಾವ್ರ, ಇವ್ರು ಗುರ್ತಿಲ್ದ ಇರಂಗಿಲ್ಲ, ಎಲ್ಲ ಇವ್ರಿಗೆ ಲಿಂಕ್ ಇರ್ತೆ. ಬರೋಬರ ಆದೇಶ ನಾವ್ ಮಾಡಕ್ ಬರಂಗಿಲ್ಲ, ಮೇಲೆ ಒಂದು ಕೇಳ್ತೀವಿ ಅದು ಹೆಂಗೈತಿ ಅಂತ ಹೇಳಿ. 50 ಕೆಜಿ ಚೀಲ ಕೊಡತಾರ. ಇಲ್ಲಿ ಕೊಡಂಗಿಲ್ರಿ. ಇಲ್ಲಿ ಯಾಕಂದ್ರ ನೀವು ಅಧಿಕಾರಿಗಳು, ನೀವು ನಮಗೂ ಗೊತ್ತಿಲ್ಲ ಮಾಹಿತಿ, ನಾವು ಮೇಲಧಿಕಾರಿ ಕೇಳ್ತಾವ ಅಂದ್ರ ಚೀಲ ಮಾರ್ಕೊಳ್ಳೋದ್ರ ಬಗ್ಗೆ ನಾ ಹೇಳಿ, ಚೀಲ ಮಾರ್ಕೊಳ್ಳೋದ್ರ ಬಗ್ಗೆ ಇದನ್ನಿಲ್ಲ. ಅವ್ರು ಮಾರ್ಕೋತಾರ ತಂದ್ರ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಸರ್. ನೀವು ಮಣ್ಣು ನಾನೇ ಅವ್ರು ಏನು ಮಾಡ್ಬೋದತ್ತಂದ್ರಿ ನೀವು ಚೀಲ ಹೇಳ್ರ ಅವ್ರ ಹೆಸರು ಹೇಳ್ಬಿಡ್ರಿ. ಇವ್ರು ನಾಳೆ ನೋಡ್ರಿ ನೇನ ಅಕ್ರಮ ತಗೋತಾರ ನೋಡ್ರಿ. ಇಲ್ರಿ ಹೆಸರಲ್ರಿ ಅವ್ರು ಚಡ ಇವ್ರು ನಾನು ಕಾಲ್ ಮಾಡಿ ಡೈರೆಕ್ಟ್ ನಾನು ಕಾಲ್ ಮಾಡಿದ್ದೇನೆ ಇವ್ರಿಗೆ. ಇವ್ರು ಯಾಂತ ಗೊತ್ತೇನ್ರಿ, ಇವ್ರು ಯಾಂತ ಗೊತ್ತೇನ್, ನೀವ್ ಎಷ್ಟು ರೊಕ್ಕ ತಗೋತೀರಿ ಕೇಳಕ್ ಉಲ್ಟಾ ನಂಗೆ ಕೇಳ್ಕಿದಾರ ಇವ್ರು. ನೀವಲ್ಲ ಅವ್ರು ಎಷ್ಟು ರೊಕ್ಕ ತಗೋತೀರಿ ಕೇಳಿನಾರ. ಅಲ್ಲ ಅವ್ರು ಯಾಕೆ ಕೇಳಿರಂದ್ರ ಅವ್ 20 ರೂಪಾಯಿ ತಗೋತ ಅಂದ್ಮೇಲೆ ನಿಮ್ಗೆ ಅದ್ರ ಪಾಲ್ ಎಷ್ಟು ಬಂದ್ ಮುಟ್ಟಿರ್ಬೇಕು, ನಿಮ್ಮ ಸಹಕಾರ ಇದ್ರೆ ಅವ್ ಹೆಂಗ್ ಮಾಡ್ತಾರ 20 ರೂಪಾಯಿ ಚೀಲ? ಮಾಹಿತಿ ಬಂದ್ರ ಅಲ್ರಿ ಸರ್, ಅಲ್ರಿ ನೀವು ಮಾಹಿತಿ ಹೇಳೋರ್ಗೆ ಹಿಂಗ್ ಮಾತಾಡೋರು ಮತ್ತೆ ಯಾರು ಹೇಳ್ತಾರ ನಿಮ್ ಮಾಹಿತಿ ರೀ? ಮನುಷ್ಯರ್ಗ ನೋಡ್ರಿ
ಎಲ್ಲರೂ ಹೇಳಿದ್ರು ಸರ್ ನಾವು ಮುರಾದ ನಮ್ಮ ನ್ಯಾಯಬೆಲೆ ಅವ್ರಿಗೆ ಕೇಳಿದ್ರು ಸರ್ ಅವ್ರು ಈ ರೀತಿ ನಮ್ಗೆ ಉತ್ತರ ಕೊಡ್ತಾರೆ. ನಾವು ಮೇಲಧಿಕಾರಿಗೂ ಕೊಡಬೇಕು, ಅವ್ರಿಗೆ ಕೊಡಬೇಕು. ನೀವು ಹೇಳೋದು ನೀವು ಹೆಂಗಿಲ್ಲ ನಾ ಹೇಳ್ತೀನಿ. ನೀವು ಒಂದು ಏನಾರ ನಮಗೆ ಮಾಹಿತಿ ಕೊಟ್ಟಿರ್ತೀವಿ, ನಾವು ಆಕ್ಷನ್ ತಗೊಳ್ಳೋದು. ಫೋನ್ ಹಚ್ಚಿ ಮತ್ತೆ ಮಾಹಿತಿನೇ ಕೇಳಿ ನಾವು ಹೇಳಿದ್ರು ಅವ್ರ ಮಾಹಿತಿ ಇವ್ರು ಉಲ್ಟಾ ನಂಗೆ ಕೇಳ್ತಾರ, ನಾ ತಗೋತೇನೆ ನೀ ಹೆಂಗೆ ಹೇಳ್ತಂತಾರ ಅಂದ್ರೆ ಇವ್ರು ಗುಂಡ ಬರ್ತೇನೆ ಇವ್ರದ್ದು ನೀವು ಸರ್ಕಾರಿ ಅಧಿಕಾರಿ ರೀ. ಅಲ್ರಿ. ಕಮಿಷನ್ ಒಂದ್ ವಿಷಯ ಕೇಳಿ, ಇವ್ರದ್ದು ಗುಂಡ ಬರ್ತೇನೆ ನಾ ಲೆಟರ್ ಕೊಡ್ತೀವಿ ನಾವು ಅದೇ ಹೇಳಿಲ್ಲ ಲೆಟರ್ ಅಲ್ಲ ಸರ್, ಅದು ಲೈಸೆನ್ಸ್ ರದ್ದು ಮಾಡ್ಬಿಡಿ ಸರ್. ಅದು ಏನ್ರಿ? ಹಂಗಿದ್ದವ್ರು ಲೈಸೆನ್ಸ್ ರದ್ದು ಸರ್ ನಿಮ್ಮ ಆದೇಶ ರದ್ದು ನೀವು ಮಾಡ್ಬೇಕು, ನಿಮ್ಮ ಕೆಲಸ ಸರ್. ನೀವು ಹೇಳಿರಲಿಲ್ಲ ನೆಕ್ಸ್ಟ್ ನಿಮ್ಮ ಮೇಲಾಧಿಕಾರಿಗೆ ರೂಲ್ಸ್ ಒಂದು ಕೊಡ್ಬೇಕು. ನೋಟಿಸ್ ಕೊಡ್ತೀವಿ ಈ ತರ ಇವ್ರು ಯಾರು ಕೇಳ್ತಾರೆ ಇವ್ರದ್ದು ಗುಂಡ ಬರ್ತೇನೆ ಅಂದ್ರೆ ನಾ ತಗೋತೇನೆ ನೀವ್ ಹೆಂಗೆ ಕೇಳ್ರಿ ಕೇಳ್ತಾರ ಇವ್ರು ಎಷ್ಟು ರೊಕ್ಕ ತಗೋತಾರ ಕೇಳ್ರ ಅವ್ರ ಅಂತ ನಾ ತಗೋತೇನೆ ಅಂತಾರ ಇವ್ರು. ಕೆಲವು ಸರಿ ಐತ್ರಿ ಸರ್ ಅದು. ಯಾಕಂದ್ರೆ ನ್ಯಾಯಬೆಲೆ ಅಂಗಡಿ ಅವ 20 ರೂಪಾಯಿ ತಗೊಂಡ್ಮೇಲೆ ನಿಮ್ಗೆ ಪಾಲ್ ಇರತೈತ್ರಿ ಸರ್. ಅದ ಒಬ್ಬ ನೀವೇ ಸಾರ್ವಜನಿಕ ಹೇಳ್ರಿ ಪಾಲ್ಗೊಳ್ಳಿ. ನೀವ್ ಹಂಗ ಹಾಕ್ಬಿಡ್ತೀರಿ. ಇಲ್ಲ, ಇದು ಅದನ್ನ. ಒಂದ್ ನಿಮಿಷ. ಅಲ್ಲ, ನಿಮ್ಗೆ ವಿಷಯ ತಿಳಿಸಿದ್ರಲ್ಲ ಸರ್. ನಾವು ಹೇಳಿದೇವ್ರಿ ಸರ್, ವಿಷಯ ತಿಳಿಸಿದ್ರಲ್ಲ ಸರ್ ಅವ್ರು. ಆ ವಿಷಯ ತಿಳಿಸಿದ್ರಲ್ಲ ನಿಮಗೆ ಸರ್. ಹಿಂಗೆ ಆಗೈತೆ ಇವ್ರು ಉಲ್ಟಾ ನಂಗೆ ಕೇಳ್ತಾರ ರಿಟರ್ನ್ ಒಂದ್ 8 ಸರ್. ನಾವು ಸಾರ್ವಜನಿಕರಿಗೆ ಒಂದ್ 15 ದಿವಸ ಆಯ್ತು ಬಿಡ, ಹೋಯ್ತು ತಿಂಗಳು ರೇಷನ್ ಯಾವುದೇ ಪರಿಶೀಲನೆ ಮಾಡ್ಬೇಕು ಸರ್ ಅದನ್ನ. ಕ್ರಮ ತಗೊಂಡ್ರೆ ಕಂಪ್ಲೇಂಟ್ ಕೊಡ್ರಿ ಸರ್, ಅನುಮಾನ ಸಜ್ಜಿಗಿದ್ರಿ ಹೇಳ್ರಿ ನಿಮ್ದು ಹತ್ರ ಪಾಲ್ ಇರಬಹುದು ಅಂತ ನಮ್ಮ ಅನುಮಾನ ಬರ್ತೈತಿ ಸರ್. ಕಂಪ್ಲೇಂಟ್ ಕೊಡ್ರಿ ತಗೋಲಿಲ್ಲ ಅಂದ್ರೆ ಅವ ನಮ್ಗೆ ಅಲ್ರಿ ನೀವು